ವೆಲ್ಕಮ್ ಟು ಪೇಪರ್ ಹಬ್ ಚಾನೆಲ್. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿದ್ವಿ. ಸೊ ನನ್ನ ಸಂಡೇ ಹೆಂಗಿತ್ತು ಅಂತ ನಿಮ್ಮ ಎದುರುಗಡೆ ಇಡೋ ಒಂದು ಪುಟ್ಟ ಪ್ರಯತ್ನ ಇದಾಗಿರುತ್ತೆ. ಸೊ ಎವ್ರಿ ಮಾರ್ನಿಂಗ್ ನನಗೆ ಡಿಟಾಕ್ಸ್ ಡ್ರಿಂಕ್ ಮಾಡಿಕೊಂಡು ಕುಡಿಯೋ ಅಂಥ ಒಂದು ಪುಟ್ಟ ಹ್ಯಾಬಿಟ್. 1 ಗ್ಲಾಸ್ ಹಾಟ್ ವಾಟರ್ಗೆ 1 ಸ್ಪೂನ್ ತುಪ್ಪ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಏನೆಲ್ಲ ಅಂದರೆ ನಿಮಗೆ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ, ವೆಯ್ಟ್ ಮ್ಯಾನೇಜ್ಮೆಂಟು ಆಗುತ್ತೆ, ಸ್ಕಿನ್ ಹೆಲ್ತ್ ಅಲ್ಲದೆ ಬಾಡಿನೂ ಮಾಯಿಶ್ಚರೈಸ್ಡ್ ಆಗಿರುತ್ತೆ. ಬರೀ ನನ್ನ ಹೆಲ್ತ್ ಕೇರ್ ಮಾಡಿದ್ರೆ ನನ್ನ ಪುಟ್ಟ ಗಿಡಗಳು ಬೇಜಾರಾಗ್ತವೆ. ಸೊ ಯಾರಿಗೂ ಬೇಜಾರು ಆಗಬಾರ್ದಂತ ಎಲ್ಲ ಪ್ಲ್ಯಾಂಟ್ಸ್ಗೂ ಬ್ರೇಕ್ಫಾಸ್ಟ್ ಮಾಡಿಸಿ ನಾನು ಜೊತೆಯಲ್ಲಿ ಒಂದು ಪುಟ್ಟ ಬ್ರೇಕ್ಫಾಸ್ಟ್ ಮಾಡಿಕೊಂಡೆ. ಸಂಡೇ ಅಲ್ವಾ, ತಂದಿರೋ ಬ್ರೆಡ್ ಇತ್ತು. ಸೊ ಇದನ್ನೇ ಟೋಸ್ಟ್ ಮಾಡ್ಕೊಳ್ಳೋಣ ಅಂತ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ವಿ. ಫೈನಲಿ ಇಷ್ಟೆಲ್ಲ ಕೆಲಸ ಮುಗಿಸಿ ಮನೆ ಕೆಲಸನೂ ಮಾಡಿಕೊಂಡೆ. ಅದಾದಮೇಲೆ ಇನ್ಯಾರು ಅಡುಗೆ ಮಾಡ್ತಾರೆ ಅಂತ ಮಧ್ಯಾಹ್ನ ಹೊರಗಡೆ ಊಟಕ್ಕೆ ಹೊರಟ್ವಿ. ಜಾಸ್ತಿ ಏನು ದೂರ ಹೋಗಿಲ್ಲ, ಇಲ್ಲೇ ಹತ್ತಿರ ಇರೋ ಒಂದು ರೆಸ್ಟೋರೆಂಟ್ಗೆ ಫೈನಲಿ ನಮ್ಮ ಎಂಟ್ರಿ ಆಯಿತು. ನಮ್ಮ ಊರ ಕಡೆ ಊಟ ಇಲ್ಲಿ ಚೆನ್ನಾಗಿ ಸಿಗೋದ್ರಿಂದ ಇನ್ನೇನು ಇದ್ದೇ ಇದೆಯಲ್ಲ, ನಮ್ಮ ಮಂಗಳೂರು ಸ್ಪೆಷಲ್ ಕೋರಿ ರೊಟ್ಟಿ ಮತ್ತು ಬಿರಿಯಾನಿನ ಆರ್ಡರ್ ಮಾಡ್ಕೊಂಡ್ವಿ. ಇದಾದಮೇಲೆ ಇನ್ನು ಮನೆಗೆ ಹೋಗಿ ಏನು ಮಾಡೋದು ಅಂತ ಸುಮ್ಮನೆ ಹಿಂಗೆ ಬೈಕಲ್ಲಿ ಒಂದು ರೌಂಡ್ ಹೋಗೋಣ ಅಂತ ಹೋದ್ವಿ. ಇದೇ ಫ್ಲೋನಲ್ಲಿ ನಮ್ಮ ಸೂರ್ಯದೇವನ್ನ ಕವರ್ ಮಾಡೋಣ ಅಂತ ಟ್ರೈ ಮಾಡಿದೆ, ಬಟ್ ಜಸ್ಟ್ ಮಿಸ್ ಆಗೋಯ್ತು. ಇನ್ನೇನು ಸ್ವಲ್ಪ ಕಾಣಿಸ್ತಾ ಇದ್ದಾನೆ ಅಷ್ಟೇ. ಇನ್ನೇನು ಮನೇನೂ ಬಂತು. ನಮಗಂತೂ ಮೀನಿಲ್ಲದೆ ಊಟನೇ ಸೇರಲ್ಲಪ್ಪ. ಅವು ಬೇತೆ ಸಪ್ರೇಟಪ್ಪ ನೋಡ, ಕುಡ್ಲದ ಕುಲತ ಮೀನಿಜಂದೆ ಉಪ್ಪು ಜಪ್ಪುಣ್ಣ ಎಂಕ್ಲೆಗ್. ಇನ್ನು ನಮ್ಮ ಫಿಶಲ್ಲಂತೂ ಹೆಲ್ತ್ ಬೆನಿಫಿಟ್ಸ್ ಬೇಜಾನಿದೆ. ನಮ್ಮ ಮಂಗಳೂರು ಸೈಡ್ ಅಂತೂ ಪ್ರತಿದಿನ ಎಲ್ಲರ ಮನೆಯಲ್ಲೂ ಫಿಶ್ಶು ಮ್ಯಾಂಡೇಟರಿ ಐಟಮ್. ಏನೋ ಒಂದು ದಸರಾ ಟೈಮಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೆ. ಓಕೆ, ಸೊ ಇಲ್ಲಿ ನಾನು ಫಿಶ್ ಫ್ರೈ ಮಾಡೋದಕ್ಕೆ ಫಿಶ್ ಫ್ರೈ ಮಸಾಲ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಕೊರಿಯಾಂಡರ್ ಪೌಡರ್, ಸ್ವಲ್ಪ ಟರ್ಮರಿಕ್ ಪೌಡರ್, ಅದಾದಮೇಲೆ ಸಾಲ್ಟು, ಅದಾದಮೇಲೆ ಲೆಮನ್ ಹಿಂಡ್ಕೊಂಡಿದ್ದೀನಿ, ಅರ್ಧ ಲೆಮನ್ ಹಿಂಡ್ಕೊಂಡಿದ್ದೀನಿ, ಸ್ವಲ್ಪ ನೀರು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಹುಡಿನೂ ಹಾಕಬೇಕು. ಏನಕ್ಕಂದರೆ ಅದು ಅಂಟ್ಕೊಳ್ಳುತ್ತೆ, ಇಲ್ಲಾಂದರೆ ಅದು ನಿಮಗೆ ಮಸಾಲ ಫ್ರೈ ಮಾಡಬೇಕಾದ್ರೆ ಮಸಾಲ ಎಲ್ಲ ಇದರಲ್ಲಿ ಪ್ಯಾನಲ್ಲಿ ಬಿಟ್ಕೊಳ್ಳುತ್ತೆ. ಇದನ್ನು ಫಿಶ್ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಒಂದು ಅರ್ಧ ಗಂಟೆ ಹಚ್ಚಿಟ್ಕೊಂಬಿಡಿ. ಇನ್ನು ಈ ಫಿಶ್ ಫ್ರೈಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಬಾಯ್ಲ್ಡ್ ರೈಸ್ ಮತ್ತು ಟೊಮೆಟೊ ರಸಮ್. ಟೊಮೆಟೊ ರಸಮ್ನ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ರೆಸಿಪಿನ ನಾನು ಇನ್ನೊಂದ್ಸಲ ಯಾವಾಗಾದರೂ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಸೊ ಈ ಬಾಯ್ಲ್ಡ್ ರೈಸು ನಮ್ಮ ಮಂಗಳೂರವ್ರಿಗೆ ತುಂಬಾ ಇಷ್ಟ. ನೀವು ಮಂಗಳೂರು ಕಡೆ ಹೋದರೆ ನಿಮಗೆ ಈ ಬಾಯ್ಲ್ಡ್ ರೈಸು ಎಲ್ಲರ ಮನೆಯಲ್ಲೂ ನೋಡೋಕ್ಕೆ ಸಿಗುತ್ತೆ. ನಿಮ್ಮ ಹತ್ರ ಮಾತಾಡ್ತಾ ನನ್ನ ಫಿಶ್ ಫ್ರೈನೂ ಆಯಿತು, ನನ್ನ ಸಂಡೇನೂ ಮುಗೀತು. ನಿಮ್ಮ ಸಂಡೇ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಹೆಸರು ಗೊತ್ತಲ್ವಾ, ಪೇಪರ್ ಹಬ್. ಇನ್ನೇನು ಮತ್ತೆ ಸಬ್ಸ್ಕ್ರೈಬ್ ಮಾಡೇ ಬಿಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.